Good morning, students. In the previous class, we studied different phylums. We studied phylum Platyhelminthes and phylum Aschelminthes. Now, next we will study another phylum, that is phylum Annelida. Phylum Annelida. Now, Annelus means ring, oidea means form, Annelida means ringworms. That means their body is having ring-like segments. You know that from Annelida onwards, most of the animals are having ಮೆಟಾಮೆರಿಸಮ್. ಅನಿಲಿಡದ ನಂತರ ಹೆಚ್ಚಿನ ಪ್ರಾಣಿಗಳಲ್ಲಿ ಮೆಟಾಮೆರಿಸಮ್ ಅನ್ನು ನಾವು ಕಾಣುತ್ತೇವೆ. ಮೆಟಾಮೆರಿಸಮ್ ಅಂದರೆ ಏನು? ಮೆಟಾಮೆರಿಸಮ್ ಅಂತ ಹೇಳಿದರೆ ಅದರ ದೇಹವು ಸೆಗ್ಮೆಂಟೇಷನ್ ಆಗಿದೆ ಅಂತ ಹೇಳಿದರೆ ದೇಹವು ವಲಯಗಳಾಗಿ ಡಿವೈಡ್ ಆಗಿದೆ. ಈ ಪ್ರಾಣಿಗಳಲ್ಲಿ ದೇಹವು ವಲಯಗಳಾಗಿ ಡಿವೈಡ್ ಆಗಿದೆ, ಸೆಗ್ಮೆಂಟೇಷನ್ ಆಗಿದೆ. That is why these animals are called Annelida. Annelus means ring or the segments here, they are called Annelida. ಅಥವಾ ಇವುಗಳನ್ನು ನಾವು ವಲಯವಂತಗಳು ಅಂತ ಹೇಳ್ತೇವೆ. ಯಾಕೆ ಅಂತ ಹೇಳಿದರೆ ದೇಹದಲ್ಲಿ ವಲಯಗಳಿವೆ ಅಂತ ಹೇಳಿ ಸೆಗ್ಮೆಂಟೇಷನ್ ಇದೆ. ನಾವು ಈ ವಲಯಗಳು ಅಂದರೆ ಈ ಸೆಗ್ಮೆಂಟೇಷನ್ ದೇಹದ ಹೊರಗಡೆ ಮಾತ್ರ ಕಾಣಬಹುದು ಅಥವಾ ಕೆಲವೊಮ್ಮೆ ದೇಹದ ಒಳಗಡೆಯಲ್ಲಿ ಕೂಡ ಈ ರೀತಿಯ ವಲಯಗಳನ್ನು ಕಾಣಬಹುದು. ಸೊ ದೀಸ್ ಸೆಗ್ಮೆಂಟೇಷನ್ ಆರ್ ಪ್ರೆಸೆಂಟ್ ಔಟ್ಸೈಡ್ ಆರ್ ಸಮಟೈಮ್ಸ್ ದೇ segments are present inside also. By the formation of the septa, the segmentation is visible clearly here in these animals. So that is why these animals are called Annelida. Now, as we are studying animals from its habit, we are studying with the rules. Let's start with the habitat. ನಾವು ಈ ಪ್ರಾಣಿಗಳನ್ನು ಒಂದು ರೂಲ್ಸ್ನ ಪ್ರಕಾರ ಆಧಾರದ ಮೇಲೆ ಕಲಿತಿದ್ದೇವೆ. ಆದ್ದರಿಂದಾಗಿ ನಾವು ಮೊದಲು ಆ ರೂಲ್ಸ್ಗಳನ್ನೇ ಫಾಲೋ ಮಾಡುವ. ಮೊದಲನೇದಾಗಿ ಹ್ಯಾಬಿಟ್ಯಾಟ್, ಎಲ್ಲಿ ಈ ಪ್ರಾಣಿಗಳು ಬದುಕುತ್ತವೆ. ವೇರ್ ಡೂ ದೀಸ್ ಆನಿಮಲ್ಸ್ ಲಿವ್? ಫಸ್ಟ್, ದೀಸ್ ಆನಿಮಲ್ಸ್ ಲಿವ್ ಇನ್ ಎಕ್ವಾಟಿಕ್ ಹ್ಯಾಬಿಟ್ಯಾಟ್ ಆರ್ ಇನ್ ಮಾಯ್ಸ್ಟ್ ಕಂಡೀಷನ್. ಎಕ್ವಾಟಿಕ್ ಅಂತ ಹೇಳಿದರೆ ಅವುಗಳು ನೀರಿನಲ್ಲಿ ಬದುಕ್ತವೆ. ಎಲ್ಲಿ ನೀರಿನಲ್ಲಿ ಬದುಕುತ್ತವೆ? ಅವುಗಳು ಮೆರೈನ್ ವಾಟರಲ್ಲಿ ಬದುಕಬಹುದು ಅಥವಾ ಫ್ರೆಶ್ ವಾಟರಲ್ಲಿ ಬದುಕಬಹುದು. ಸೊ ದೇ ಆರ್ ಪ್ರೆಸೆಂಟ್ ಇನ್ ಮೆರೈನ್ ವಾಟರ್ ಆರ್ ಇನ್ ಫ್ರೆಶ್ ವಾಟರ್. ಸೊ ದ ಆನಿಮಲ್ ವಿಚ್ ಈಸ್ ಲಿವಿಂಗ್ ಇನ್ ಮೆರೈನ್ ವಾಟರ್ ಈಸ್ ನೀರಿಸ್. ನೀರಿಸ್ ಈಸ್ ದ ಆನಿಮಲ್ ವಿಚ್ ಲಿವ್ಸ್ ಇನ್ ಮೆರೈನ್ ವಾಟರ್. And some animals live in fresh water. Example is leech. ನಾವು ಜಿಗಣೆ ಅಂತ ಹೇಳ್ತೇವೆ ಕನ್ನಡದಲ್ಲಿ. ಈ ಜಿಗಣೆಯು ಫ್ರೆಶ್ ವಾಟರಲ್ಲಿ ಬದುಕುತ್ತದೆ. ನೆಕ್ಸ್ಟ್, ಮಾಯ್ಸ್ಟ್ ಕಂಡೀಷನಲ್ಲಿ ಬದುಕುವಂತಹ ಆನಿಮಲ್ ಯಾವುದು? ದಟ್ ಈಸ್ ಅರ್ಥ್ವರ್ಮ್. ಸೊ ದಿಸ್ ಫೈಲಮ್ ಇನ್ಕ್ಲೂಡ್ಸ್ ಸಮ್ ಫೆಮಿಲಿಯರ್ ಆನಿಮಲ್ಸ್. ಫೆಮಿಲಿಯರ್ ಅಂತ ಹೇಳಿ ನಿಮಗೆ ತಿಳಿದಿರುವಂತಹ ಒಂದು ಕೆಲವು ಆನಿಮಲ್ಸ್ ಈ ಫೈಲಮಲ್ಲಿ ಇದೆ. ಅದು ಒಂದು ಅರ್ಥ್ವರ್ಮ್, ಇನ್ನೊಂದು ಲೀಚ್. ಸೊ ನಾವು ದೀಸ್ ಆನಿಮಲ್ಸ್ ಆರ್ ಎಕ್ಸಾಂಪಲ್ಸ್ ಫಾರ್ ದ ಫೈಲಮ್. ಇವುಗಳು ಈ ಫೈಲಮ್ಗೆ ಎಕ್ಸಾಂಪಲ್ಗಳು. ಸೊ ದೇ ಆರ್ ಹ್ಯಾಬಿಟ್ಯಾಟ್ ಈಸ್ ದೇ ಆರ್ ಪ್ರೆಸೆಂಟ್ ಇನ್ ಫ್ರೆಶ್ ವಾಟರ್, ಮೆರೈನ್ ವಾಟರ್ ಆರ್ ಇನ್ ಮಾಯ್ಸ್ಟ್ ಕಂಡೀಷನ್. ನಾವು ನೆಕ್ಸ್ಟ್ ಒನ್ ಈಸ್ ಇಟ್ಸ್ ಹ್ಯಾಬಿಟ್. Now, these animals are free-living animals, but some are parasites. Here, Nereis and earthworm, these animals are free-living animals, but leeches are parasites. Leeches suck blood from the animals as well as human beings. ಪ್ರಾಣಿಗಳ ಅಥವಾ ಮನುಷ್ಯರ ದೇಹದ ರಕ್ತವನ್ನು ಹೀರುತ್ತವೆ ಇವುಗಳು. ಈ ದೇಹದ ರಕ್ತವನ್ನು ದೇಹದ ಹೊರಗಡೆಯಿಂದ ಇರುತ್ತವೆ. ಆದ್ದರಿಂದಾಗಿ ಇವುಗಳು ಪ್ಯಾರಾಸೈಟ್ಸ್, ಆದರೆ ದೇಹದ ಹೊರಗಡೆ ಇರುವ ಕಾರಣ ದೇ ಆರ್ ಎಕ್ಟೋಪ್ಯಾರಾಸೈಟ್ಸ್. ಸೊ these animals are free living or some are parasites. Now next,
Their fundamental characters. They are having organ system level of organization. Second, they are bilaterally symmetrical. Third, they are triploblastic. Fourth, they are coelomates. Fifth, they contain metamerism. So they are having organ system level of organization. ದೇಹದಲ್ಲಿ ಆರ್ಗನ್ ಸಿಸ್ಟಮ್ಗಳಿವೆ. ಬೇರೆ ಬೇರೆ ಆರ್ಗನ್ಗಳೆಲ್ಲ ಒಟ್ಟು ಸೇರಿಕೊಂಡು ಆರ್ಗನ್ ಸಿಸ್ಟಮ್ ಆಗಿದೆ. ಅವುಗಳು ಅಂಗ ವ್ಯವಸ್ಥೆಯನ್ನು ಹೊಂದಿವೆ. ಸೆಕೆಂಡ್, ದೇ ಆರ್ ಬೈಲಾಟ್ರಲಿ ಸಿಮೆಟ್ರಿಕಲ್ ಅಂತ ಹೇಳಿದ್ರೆ ದೇಹವನ್ನು ಯಾವುದೋ ಒಂದು ಪ್ಲೇನಲ್ಲಿ ಕಟ್ ಮಾಡಿದಾಗ ಮಾತ್ರ 2 equal halves ಬರುತ್ತೆ. ದಟ್ ಮೀನ್ಸ್ ದೇ ಆರ್ ಬೈಲಾಟ್ರಲಿ ಸಿಮೆಟ್ರಿಕಲ್. They are triploblastic. 3 germ layers are present. Outside ectoderm, inner endoderm and middle mesoderm is present. So they are triploblastic. Then they are coelomate animals. Coelomate means what? Here body cavity is present. ದೇಹದಲ್ಲಿ ಒಂದು ಟ್ರೂ ಸೀಲೋಮ್ ಇರುತ್ತೆ. ದೇಹದಲ್ಲಿ ಒಂದು ದೇಹಾಂತರಾವಕಾಶ ಇರ್ತದೆ. ಟ್ರೂ ಸೀಲೋಮ್ ಈಸ್ ಪ್ರೆಸೆಂಟ್. This true coelom accommodates different organs. ದೇಹದ ಬೇರೆ ಬೇರೆ ಆರ್ಗನ್ಗಳನ್ನು ಅಕೊಮಡೇಟ್ ಮಾಡಲಿಕ್ಕೆ ಟ್ರೂ ಸೀಲೋಮ್. ಸೊ ನೈಜ ದೇಹಾವಕಾಶ ಈ ಪ್ರಾಣಿಗಳಲ್ಲಿ ಕಾಣಿಸುತ್ತದೆ. ಸೊ ದೇ ಕಂಟೈನ್ ಟ್ರೂ ಸೀಲೋಮ್. ಸೊ ದೇ ಆರ್ coelomate animals. They contain metamerism. Metamerism means what? Body is divided. Body is divided. Segments are present. And each segment contains body organs. ದೇಹದ ಪಾರ್ಟ್ಗಳು, ದೇಹದ ಆರ್ಗನ್ಗಳು ಪ್ರತಿ ಸೆಗ್ಮೆಂಟಲ್ಲಿ ಕೂಡ ಇರಬಹುದು. ಇಲ್ಲಿ ನಾವು ಇದರ ನರ್ವಸ್ ಸಿಸ್ಟಮನ್ನು ಮತ್ತು ಎಸ್ಕ್ರಿಡ್ ಸಿಸ್ಟಮನ್ನು ದೇಹದ ಪ್ರತಿಯೊಂದು ಭಾಗಗಳಲ್ಲೂ, ದೇಹದ ಪ್ರತಿಯೊಂದು ಸೆಗ್ಮೆಂಟಲ್ಲಿ ಕೂಡ ಕಾಣ್ತೇವೆ. ಸೊ ಮೆಟಾಮೆರಿಸಮ್ ಈಸ್ ಪ್ರೆಸೆಂಟ್ ಇನ್ ದೀಸ್ ಆನಿಮಲ್ಸ್. ನಾವು ಮುಂದುವರೆದು their external characters. Now the external characters means here in these animals locomotory organs are present. Example, Nereis. In case of Nereis, if I draw the diagram of Nereis like this, in case of Nereis, here this type of structure is present. It is called parapodia. Para means at the side, poda means legs. At the side legs are present, they are called parapodia. ದೇಹದ ಸೈಡಿನಲ್ಲಿ ಲೆಗ್ಸ್ ತರಹ ಇರ್ತವೆ, ಅದನ್ನು ನಾವು parapodia ಅಂತ ಹೇಳ್ತೇವೆ. Along with the parapodia, they contain some other structures attaching to that. Bristles are present, they are called setae. So attaching to parapodia, some bristles are present, they are called setae. So parapodia and setae both are present here. They are locomotory structures of Nereis. Now, what about other two animals? Whether locomotory structures are present in these two animals, in the leeches as well as in earthworm, whether locomotory structures are present? Yes, in case of earthworm, locomotory structures are present. Now, ಈ earthworm ಅಲ್ಲಿ ಕೂಡ ಮೂವ್ ಆಗಲಿಕ್ಕೆ ಕೆಲವು ಸ್ಟ್ರಕ್ಚರ್ಗಳಿವೆ. So they are like this S-shaped structures which are present on the ventral side of earthworms. ದೇಹದ ವೆಂಟ್ರಲ್ ಸೈಡಲ್ಲಿ, ಅರ್ಥವರ್ಮ್ನ ವೆಂಟ್ರಲ್ ಸೈಡಲ್ಲಿ ಈ ರೀತಿಯ ಎಸ್ ಶೇಪ್ಡ್ ಸ್ಟ್ರಕ್ಚರ್ಸ್ ಆರ್ ಪ್ರೆಸೆಂಟ್. ದೇ ಆರ್ ಕಾಲ್ಡ್ ಸೀಟೆ ಅಂತ ಹೇಳ್ತೇವೆ. ಸೊ ದೀಸ್ ಸೀಟೆ ಹೆಲ್ಪ್ ಇನ್ ಲೊಕೊಮೋಷನ್. ಸೊ ಇನ್ ಕೇಸ್ ಆಫ್ Nereis, we find parapodia and setae for locomotion, and in the case of earthworms, we find setae for locomotion. Now, what about leeches? Now, leeches, they do not contain any locomotory structures. ಲೀಚಸ್ಗಳಲ್ಲಿ ಲೊಕೊಮೋಟರಿ ಸ್ಟ್ರಕ್ಚರ್ಸ್ ಇರುವುದಿಲ್ಲ. ಹಾಗಾದರೆ ಅದು ಯಾವ ರೀತಿಯಲ್ಲಿ ಮೂವ್ ಆಗುತ್ತೆ? ದೀಸ್ ಲೀಚಸ್ ಕಂಟೈನ್ ಸಕ್ಕರ್ಸ್. ಅವುಗಳಲ್ಲಿ ಸಕ್ಕರ್ಗಳಿವೆ. Anterior sucker is present and posterior sucker is present. Anterior sucker is present as well as posterior sucker is present.
ಬೈ ಯೂಸಿಂಗ್ ದೀಸ್ ಟು ಸಕ್ಕರ್ಸ್ ದೇ ಮೂವ್ ಲೈಕ್ ದಿಸ್. ಈ ರೀತಿಯಾಗಿ ಅದನ್ನು ಅಟ್ಯಾಚ್ ಮಾಡಿಕೊಂಡು ಅವುಗಳು ಮೂವ್ ಆಗುತ್ತವೆ. ಸೊ ಲೊಕೊಮೋಟರಿ ಸ್ಟ್ರಕ್ಚರ್ಸ್, ಅದರ್ ಸ್ಟ್ರಕ್ಚರ್ಸ್ ಆರ್ ಆಬ್ಸೆಂಟ್ ಇನ್ ಲೀಚಸ್. ನೆಕ್ಸ್ಟ್, ಇನ್ ದೀಸ್ ಆನಿಮಲ್ಸ್ ವಿ ಫೈಂಡ್ two types of muscles. Both longitudinal and circular muscles are present. Longitudinal muscles are present as well as circular muscles are present. Longitudinal muscles means like this, ಹೀಗಿರ್ತವೆ. Circular muscle ಅಂತ ಹೇಳಿದ್ರೆ ರೌಂಡ್ ಹೀಗಿರ್ತವೆ. So longitudinal muscles are like this, circular muscles are like this. ಈ ರೀತಿಯ muscles ಇರುತ್ತೆ. Both muscles are present in these animals. That is why these animals can stretch their body. ಸೊ ಈ ರೀತಿಯಲ್ಲಿ ದೇಹವನ್ನು ಅವುಗಳು ಬದಲಾಯಿಸಿಕೊಳ್ಳಬಹುದು, ಬಿಕಾಸ್ two types of muscles are present in these animals. That is about its external character. Then next, let's study its internal character. ಅವುಗಳ ಇಂಟರ್ನಲ್ ಸ್ಟ್ರಕ್ಚರ್ನ ಬಗ್ಗೆ ಕಲಿಯುವ. ಫಸ್ಟ್ ಒನ್ ಈಸ್ ಡೈಜೆಸ್ಟಿವ್ ಸಿಸ್ಟಮ್. First one is digestive system. Here, digestive system is complete. Mouth is present, anus is present, digestive system is complete. ಈ ಪ್ರಾಣಿಗಳಲ್ಲಿ ಡೈಜೆಸ್ಟಿವ್ ಸಿಸ್ಟಮ್ ಕಂಪ್ಲೀಟ್ ಆಗಿದೆ. ಬಾಯಿ ಮತ್ತು ಗುದದ್ವಾರ ಎರಡೂ ಕೂಡ ಇದೆ, ಅದರಿಂದಾಗಿ ಡೈಜೆಸ್ಟಿವ್ ಸಿಸ್ಟಮ್ ಕಂಪ್ಲೀಟ್ ಆಗಿದೆ. ಡೈಜೆಷನ್ ಅಕ್ಕರ್ಸ್ ಇನ್ಸೈಡ್ ದ ಟ್ಯೂಬ್. ದೇಹದ ಒಳಗಡೆಯೇ ಅಂದರೆ ಆ ಟ್ಯೂಬಿನಲ್ಲಿ, ಡೈಜೆಸ್ಟಿವ್ ಟ್ಯೂಬ್ನಲ್ಲಿ ಡೈಜೆಷನ್ ನಡೆಯುತ್ತದೆ. ಸೊ ಅವುಗಳ ದೇಹವು ಹೇಗೆ ಅಂತ ಹೇಳಿದರೆ ಟ್ಯೂಬ್ ವಿದಿನ್ ದ ಟ್ಯೂಬ್ ಸಿಸ್ಟಮ್, ಒಂಥರಹ ಟ್ಯೂಬ್ ವಿದಿನ್ ದ ಟ್ಯೂಬ್ ಸಿಸ್ಟಮ್ ಅಂತ ಹೇಳಿದರೆ ಅಲ್ಲಿ ಡೈಜೆಸ್ಟಿವ್ ಟ್ಯೂಬ್ ಈಸ್ ಆಲ್ಸೋ ಪ್ರೆಸೆಂಟ್ ಆ್ಯಂಡ್ ದೆನ್ ಇನ್ಸೈಡ್ ದ್ಯಾಟ್ ಬಾಡಿ ಕ್ಯಾವಿಟಿ ಈಸ್ ಪ್ರೆಸೆಂಟ್. ಸೊ ದಿಸ್ ಈಸ್ ಎ ಟ್ಯೂಬ್ ವಿದಿನ್ ದ ಟ್ಯೂಬ್ ಅಂತ ಹೇಳಿದರೆ ಇದು ಒಂದು ಬಾಡಿ ಕ್ಯಾವಿಟಿ, ಅದರ ಒಳಗಡೆ ಈ ಟ್ಯೂಬ್ ಇರುತ್ತೆ. ಓಕೆ, that is about digestive system. Next is its excretory system. The excretory system contains nephridia. Excretory system contains nephridia. What are nephridia? In these animals, each segment contains nephridium. Now, what is the structure of each nephridium? Each nephridium contains a funnel-like structure. That funnel-like structure is called nephrostome. ಪ್ರತಿಯೊಂದು ನೆಫ್ರಿಡಿಯಾದಲ್ಲಿ ಕೂಡ ಒಂದು ಫನೆಲ್ ತರಹದ ಸ್ಟ್ರಕ್ಚರ್ ಇರುತ್ತೆ, ಅದನ್ನು ನಾವು ನೆಫ್ರೋಸ್ಟೋಮ್ ಅಂತ ಹೇಳ್ತೇವೆ. ಈ ನೆಫ್ರೋಸ್ಟೋಮ್ನ ಒಳಗಡೆ ತುಂಬ ಸಿಲಿಯಾ ಇರ್ತದೆ. So cilia are present in the nephrostome. It leads to a tubule, ಒಂದು ಟ್ಯೂಬ್ಯುಲ ತರಹ ಒಳಗಡೆ ಪಾಸ್ ಆಗುತ್ತೆ, and then it passes out, opens outside through nephridiopore. ಅದು ನೆಫ್ರಿಡಿಯೋಪೋರ್ನ ಮೂಲಕ ಹೊರಗಡೆ ಪಾಸ್ ಆಗ್ತದೆ. ಇನ್ಸೈಡ್ ದ ಟ್ಯೂಬ್ಯೂಲ್, ಅದರ ಒಳಗಡೆ, ಟ್ಯೂಬ್ಯೂಲ್ನ ಒಳಗಡೆ ಕೂಡ ಸಿಲಿಯಾ ಆರ್ ಪ್ರೆಸೆಂಟ್. ನೌ these tubules are surrounded by the blood vessels. ಈ ಟ್ಯೂಬ್ಯೂಲ್ಸ್ನ ಹೊರಗಡೆ ಬ್ಲಡ್ ವೆಸಲ್ಸ್ನಿಂದ ಆವೃತವಾಗಿದೆ. ನೌ ಹೌ ಎಸ್ಕ್ರಿಷನ್ ಅಕ್ಕರ್ಸ್ ಹಿಯರ್, ಯಾವ ರೀತಿಯಲ್ಲಿ ಇಲ್ಲಿ ಎಸ್ಕ್ರಿಷನ್ ಆಗ್ತದೆ? ವಾಟ್ ಹ್ಯಾಪನ್ಸ್ ಈಸ್ ದೀಸ್ ಆನಿಮಲ್ಸ್ ಆರ್ ಸೀಲೋಮೇಟ್ ಆನಿಮಲ್ಸ್. ಬಾಡಿ ಕಂಟೈನ್ಸ್ ಸೀಲೋಮ್. ನೌ ಇನ್ ದಿ ಸೀಲೋಮ್ ಫ್ಲೂಯಿಡ್ ಇಸ್ ಪ್ರೆಸೆಂಟ್. ಈ ಸೀಲೋಮ್ನಲ್ಲಿ ಫ್ಲೂಯಿಡ್ ಇರ್ತದೆ. ಈ ಫ್ಲೂಯಿಡಲ್ಲಿ ಇರುವಂತಹ ವೇಸ್ಟ್ ಮೆಟೀರಿಯಲ್ಸನ್ನು, ಈ ಫ್ಲೂಯಿಡ್ನಲ್ಲಿ ಡಿಸಾಲ್ವ್ ಆದಂತಹ ಅಥವಾ ಈ ಫ್ಲೂಯಿಡಲ್ಲಿ ಇರುವಂತಹ ವೇಸ್ಟ್ ಮೆಟೀರಿಯಲ್ಸನ್ನು ಈ ಸಿಲಿಯಾ ತನ್ನ ಮೂಮೆಂಟ್ ಮೂಲಕ ಒಳಗಡೆ ತಗೊಳ್ತದೆ. ಸೊ ದೀಸ್ ಸಿಲಿಯಾ ದೇ ಅಬ್ಸಾರ್ಬ್ ದೀಸ್ ವೇಸ್ಟ್ ಮೆಟೀರಿಯಲ್ಸ್, ಇದರ ಒಳಗಡೆ ಸಿಲಿಯಾದ ಮೂಮೆಂಟ್ನ ಮೂಲಕ ಬರ್ತದೆ. Then these waste materials pass through the tubules. ಟ್ಯೂಬ್ಯೂಲ್ಸ್ನ ಮೂಲಕ ಪಾಸ್ ಆಗುತ್ತೆ. Now when they are passing through these ಟ್ಯೂಬ್ಯೂಲ್ಸ್ನ ಮೂಲಕ ಪಾಸ್ ಆಗುವಾಗ ಇಫ್ ಎನಿ ಯೂಸ್ಫುಲ್ ಮೆಟೀರಿಯಲ್ಸ್ ಆರ್ ಪ್ರೆಸೆಂಟ್, ಒಂದು ವೇಳೆ ಆ ಫಿಲ್ಟ್ರೇಟಲ್ಲಿ ಯಾವುದಾದ್ರೂ ಯೂಸ್ಫುಲ್ ಮೆಟೀರಿಯಲ್ಸ್ ಇದ್ದರೆ ಆ ಯೂಸ್ಫುಲ್ ಮೆಟೀರಿಯಲ್ಸ್ ಅನ್ನು ಈ ಟ್ಯೂಬ್ಯೂಲ್ಸ್ಗಳು ಅಬ್ಸಾರ್ಬ್ ಮಾಡ್ಕೊಳ್ತವೆ.
After that, these absorbed useful materials pass into the blood. ಅವುಗಳು ಬ್ಲಡ್ಗೆ ಪಾಸ್ ಆಗ್ತವೆ. So this is the method of excretion. So in case of nephridia, the waste materials are absorbed by the nephrous tube, then they pass through the tubules, and if any useful materials are present, they are absorbed by the blood, then rest waste materials are passed outside through the nephridiopore. This is the mechanism of excretion in case of annulita. Such nephridium are present in each segment. ಪ್ರತಿಯೊಂದು ಸೆಗ್ಮೆಂಟ್ ಅಲ್ಲಿ ಕೂಡ ನೆಫ್ರಿಡಿಯವನ್ನು ಕಾಣಬಹುದು. That is about excretion. Then one more mechanism is found in this annulita, that is circulatory system. Circulatory system. In case of annulita, blood vessels are present. Through the blood vessels, blood circulates. ಇಲ್ಲಿ blood vessels ನ ಮೂಲಕ blood circulation ಆಗ್ತದೆ. That is why blood vascular system is closed type here. Here blood vascular system is of closed type because blood circulates through the blood vessels. Hemoglobin is present here. In higher animals, in human beings, we are all having hemoglobin in our blood. This hemoglobin helps in transportation of oxygen. ದೇಹಕ್ಕೆ ಆಕ್ಸಿಜನ್ ಟ್ರಾನ್ಸ್ಪೋರ್ಟೇಷನ್ ಮಾಡಲಿಕ್ಕೆ ಈ ಹಿಮೋಗ್ಲೋಬಿನ್ ತುಂಬ ಅವಶ್ಯಕವಾಗಿದೆ. ನಮ್ಮ ದೇಹದಲ್ಲಿ ಈ ಹಿಮೋಗ್ಲೋಬಿನ್ ನಮ್ಮ ರೆಡ್ ಬ್ಲಡ್ ಕಾರ್ಪಸಲ್ ಅಂತ ಹೇಳಿದರೆ ಕೆಂಪು ರಕ್ತ ಕಣಗಳಲ್ಲಿ ಈ ಹಿಮೋಗ್ಲೋಬಿನ್ ಇರ್ತದೆ. ಅದು ದೇಹದಲ್ಲಿ ಆಕ್ಸಿಜನನ್ನು ಟ್ರಾನ್ಸ್ಪೋರ್ಟ್ ಮಾಡಲಿಕ್ಕೆ ಹೆಲ್ಪ್ ಮಾಡ್ತದೆ. ಈ ಪ್ರಾಣಿಗಳಲ್ಲಿ ಕೂಡ ಹಿಮೋಗ್ಲೋಬಿನ್ ಇದೆ. ಆದರೆ ಈ ಪ್ರಾಣಿಗಳಲ್ಲಿ ಹಿಮೋಗ್ಲೋಬಿನ್ RBCಯಲ್ಲಿ ಇಲ್ಲ, ಅದು ಪ್ಲಾಸ್ಮಾದಲ್ಲಿ ಇದೆ. ವಾಟ್ ಇಸ್ ಪ್ಲಾಸ್ಮಾ? ಬ್ಲಡ್ಡಲ್ಲಿರುವಂತಹ ಇನ್ನೊಂದು ಕಾಂಪೊನೆಂಟನ್ನು ನಾವು ಪ್ಲಾಸ್ಮಾ ಅಂತ ಹೇಳ್ತೇವೆ. ಬ್ಲಡ್ಡಲ್ಲಿ RBC ಇದೆ, WBC ಇದೆ, ಪ್ಲೇಟ್ಲೆಟ್ಸ್ ಆರ್ ಪ್ರೆಸೆಂಟ್, ಆ್ಯಂಡ್ ಅನದರ್ ಲಿಕ್ವಿಡ್ ಕಾಂಪೊನೆಂಟ್ ಇಸ್ ನೋನ್ ಆಸ್ ಪ್ಲಾಸ್ಮಾ. In case of annulita, hemoglobin is present in the plasma. It is not present in RBC, it is present in the plasma. But blood vascular system is of closed type here. Next, nervous system. Nervous system. In case of annulita, nerve ganglia are present. Two nerve ganglia are present. They are called supraesophageal ganglia. Supraesophageal ganglia. Then it leads to two more ganglia. They are called subesophageal ganglia. Subesophageal ganglia. It leads to double ventral nerve cord. It is double ventral nerve cord. And here ganglia are present in each segment. ಪ್ರತಿ ಸೆಗ್ಮೆಂಟ್ ಅಲ್ಲಿ ಕೂಡ ಗ್ಯಾಂಗ್ಲಿಯಾ ಇರ್ತದೆ and they produce nerves. So in case of annulita, two ganglia are present, that is called supraesophageal ganglia. What is ganglia? Ganglia ಅಂದರೆ ಏನು? Ganglia ಅಂತ ಹೇಳಿದರೆ ಇಟ್ಸ್ ಅ ಕಲೆಕ್ಷನ್ ಆಫ್ ನರ್ವ್ಸ್. ನರ್ವ್ಸ್ನ ಒಂದು ಕಲೆಕ್ಷನ್ ಅನ್ನು ಗ್ಯಾಂಗ್ಲಿಯಾ ಅಂತ ಹೇಳ್ತಾರೆ. ಸೊ supraesophageal ganglia is present. Two ganglia are present here. They lead to, they connect to subesophageal ganglia. Then double ventral nerve cord is present. Ganglia are present in each segment. This is about nervous system in case of annulita. Next is respiratory system. ಯಾವ ರೀತಿಯಲ್ಲಿ ರೆಸ್ಪಿರೇಷನ್ ಆಗುತ್ತೆ? ಸೊ ರೆಸ್ಪಿರೇಷನ್ ಯಾವ ರೀತಿಯಲ್ಲಿ ಆಗ್ತದೆ ಈ ಪ್ರಾಣಿಗಳಲ್ಲಿ? These animals are present in water or in moist condition.
ಅದು ನೀರಿನಲ್ಲಿರ್ತದೆ ಅಥವಾ ಮಾಯಿಸ್ಟ್ ಕಂಡೀಷನಲ್ಲಿ ಇರ್ತದೆ. ದೇಹವು ತುಂಬ ಸ್ಮೂತ್ ಆಗಿದೆ. ಬಾಡಿ ಈಸ್ ವೆರಿ ಸ್ಮೂತ್ ಆ್ಯಂಡ್ ಥ್ರೂ ದ ಬ್ಲಡ್ ವ್ಯಾಸ್ಕ್ಯುಲರ್ ಸಿಸ್ಟಮ್ ಬ್ಲಡ್ ಸರ್ಕ್ಯುಲೇಟ್ಸ್ ಥ್ರೂ ದ ಸೂಪರ್ಫಿಷಿಯಲ್ ಬಾಡಿ ಲೇಯರ್ಸ್. ದೇಹದ ಸೂಪರ್ಫಿಷಿಯಲ್ ಮೇಲುಗಡೆಯಲ್ಲಿರುವಂತಹ ಸ್ಕಿನ್ನಿನಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ. ಬ್ಲಡ್ ವೆಸಲ್ಸ್ ಆರ್ ಪ್ರೆಸೆಂಟ್ ಥ್ರೂ ವಿಚ್ ಬ್ಲಡ್ ಸರ್ಕ್ಯುಲೇಟ್ಸ್. ದಟ್ ಇಸ್ ವೈ ರೆಸ್ಪಿರೇಷನ್ ಅಕ್ಕರ್ಸ್ ಥ್ರೂ ದ ಬಾಡಿ ಸರ್ಫೇಸ್. ದೇಹದ ಸರ್ಫೇಸ್ನ ಮೂಲಕವೇ ರೆಸ್ಪಿರೇಷನ್ ಆಗುತ್ತೆ. What is oxygen present in the water is absorbed from the blood which is present in the body. The exchange of the gases occur through the body surface here. So that is about respiration. So digestive system is complete here. Excretion is through the nephridia. Nervous system, they contain a ganglia with the double ventral nerve cord and ganglia in each segment. Respiration through the body surface. Then next, let's study its reproduction. In these animals, reproduction occurs. They are bisexuals or unisexuals. Here leech and earthworm are bisexuals. Leech ಮತ್ತೆ earthworm ಅವುಗಳು bisexual ಅಂದರೆ ಎಂತ? Here male and female reproductive structure is present in the same organism, that is bisexual. They are bisexuals. Then unisexual, Nereis is unisexual. That is here male and female are different. So they are bisexual or unisexual ಅಥವಾ ಯುನಿಸೆಕ್ಷುವಲ್ಗೆ ಇನ್ನೊಂದು ಹೆಸರು dioecious or they are monoecious. bisexualಗೆ ಇನ್ನೊಂದು ಹೆಸರು monoecious, unisexualಗೆ ಇನ್ನೊಂದು ಹೆಸರು dioecious. Now what happens in case of Nereis? In case of Nereis, during its breeding season, ಅದರ ಬ್ರೀಡಿಂಗ್ ಸೀಸನ್ನಲ್ಲಿ ಅದು ರಿಪ್ರೊಡಕ್ಷನ್ ಆಗುವಾಗ ಅದರ ಬ್ರೀಡಿಂಗ್ ಸೀಸನಲ್ಲಿ ದೇಹದ ಕೆಳಗಿನ ಭಾಗ ಈಸ್ ಫಿಲ್ಡ್ ವಿತ್ ಗ್ಯಾಮಿಟ್ಸ್. ದೇಹದ ಕೆಳಗಿನ ಭಾಗದಲ್ಲಿ ಅದು ಫುಲ್ಲಾಗಿ ಗ್ಯಾಮೆಟ್ಟಿಂದ ಕವರ್ ಆಗಿರುತ್ತೆ, ಗ್ಯಾಮೆಟ್ಟಿನಿಂದ ಫುಲ್ ಆಗುತ್ತೆ. ಸೊ ದ್ಯಾಟ್ ಟೈಪ್ ಆಫ್ ನೀರೀಸ್ ವಿಚ್ ಇಸ್ ಪ್ರೆಸೆಂಟ್ ಡ್ಯೂರಿಂಗ್ ಬ್ರೀಡಿಂಗ್ ಸೀಸನ್ ಈಸ್ ಕಾಲ್ಡ್ ಹೆಟರೋನೀರೀಸ್ ಅಂತ ಹೇಳ್ತಾರೆ. ಸೊ ಡ್ಯೂರಿಂಗ್ ಬ್ರೀಡಿಂಗ್ ಸೀಸನ್ ಇನ್ ಕೇಸ್ ಆಫ್ ನೀರೀಸ್ ದೇಹದ ಕೆಳಗಿನ ಭಾಗವು ಗ್ಯಾಮಿಟ್ನಿಂದ ತುಂಬಿರ್ತದೆ. ಅದು ಮೇಲ್ ಆಗಿರ್ಬೋದು, ಅದು ಫಿಮೇಲ್ ಆಗಿರ್ಬೋದು, ಗ್ಯಾಮಿಟ್ನಿಂದ ತುಂಬಿರುತ್ತೆ. ಸೊ ಇಟ್ಸ್ ಕಾಲ್ಡ್ ಹೆಟರೋನೀರೀಸ್ ಅಂತ ಹೇಳ್ತೇವೆ. ದೆನ್ ಹಿಯರ್ ಫರ್ಟಿಲೈಸೇಷನ್ ಈಸ್ ಇಂಟರ್ನಲ್. ಇನ್ ಕೇಸ್ ಆಫ್ ನೀರೀಸ್ ಫರ್ಟಿಲೈಸೇಷನ್ ಈಸ್ ಇಂಟರ್ನಲ್ and development is indirect by the larva, trophophore larva ಅಂತ ಹೇಳ್ತಾರೆ. by the larva development occurs, so development is indirect in case of Nereis. Now how reproduction occurs in earthworms? In case of earthworm and leeches, earthworm and leeches are bisexuals. Male and female structures present, reproductive structures present in the same organism in earthworm and leeches. Now how reproduction occurs in earthworm? Let's see that first. Earthwormಗಳಲ್ಲಿ the body is segmented like this. It contains a glandular structure. That glandular structure is called clitellum ಅಂತ ಹೇಳ್ತಾರೆ. It's called clitellum. In 14th segment opens its female reproductive system. On 18th segment the male reproductive system opens. And what happens is in case of these earthworms, sperms are collected, spermಗಳು ಕಲೆಕ್ಟ್ ಆಗ್ತವೆ and they are collected in one structure called spermatheca. That spermatheca is present in these regions, that is in 5th, 6th, 7th, 8th.
ಸೆಗ್ಮೆಂಟ್ಗಳಲ್ಲಿ ಸ್ಪರ್ಮಾಥಿಕ is present. In that spermatheca, sperm is stored. Now what happens is the clitellum produces a bag-like structure. You will study this one in your 8th chapter. You will study the same thing. So I'm just giving some information about that. It produces, clitellum produces one bag-like structure. When the earthworm moves, ಯಾವಾಗ ಈ earthworm ಮೂವ್ ಆಗುತ್ತಾ, ಈಗ ಈ ಬ್ಯಾಗ್ ಲೈಕ್ ಸ್ಟ್ರಕ್ಚರ್ ಉಂಟಲ್ಲ ಅದು ಕೂಡ ಮೂವ್ ಆಗ್ತಾ ಹೋಗ್ತದೆ, ಮುಂದೆ ಹೋಗ್ತದೆ. ಇಟ್ ಮೂವ್ಸ್ ಲೈಕ್ ದಿಸ್ ಆ್ಯಂಡ್ ಇಟ್ ಗೆಟ್ಸ್ ಸಪರೇಟೆಡ್. ವೈಲ್ ಮೂವಿಂಗ್ ಇಟ್ ಕ್ಯಾರೀಸ್ ಇನ್ಸೈಡ್ ಎಗ್. ಅದು ಮೂವ್ ಆಗುವಾಗ, ಅದು ಹೊರಗೆ ಬರುವಾಗ ಅದು ಅದರ ಒಳಗಡೆ ಒಂದು ಎಗ್ಗನ್ನು ಹಿಡ್ಕೊಂಡು ಬರ್ತದೆ. ಇಟ್ ಕ್ಯಾರೀಸ್ ಎಗ್ ವಿಚ್ ಈಸ್ ಕಮಿಂಗ್ ಔಟ್ಸೈಡ್ ಫ್ರಮ್ ದ 14th segment. Then while it is moving, it also gets the sperm which are collected in the spermatheca. ಸ್ಪರ್ಮಾಥಿಕದಲ್ಲಿ ಕಲೆಕ್ಟ್ ಆಗುವಂತಹ ಸ್ಪರ್ಮ್ ಅನ್ನು ಕೂಡ ಅದು ಕಲೆಕ್ಟ್ ಮಾಡ್ತದೆ. Then it comes outside, it will be present in the soil. ಅದು ಹೊರಗೆ ಬಂದು ಅದು ಸಾಯಿಲ್ ಅಲ್ಲಿ ಇರ್ತದೆ. ನಾವು in the soil, inside this structure, the structure is called cocoon ಅಂತ ಹೇಳ್ತೇವೆ. Inside the cocoon, fertilization occurs. ಕಕ್ಕೂನ್ನ ಒಳಗಡೆ fertilization ಆಗುತ್ತೆ. ಅದರ ಅರ್ಥ ಏನು? Fertilization is here external. Fertilization is here external. So in case of earthworms, fertilization is external. In case of leeches, fertilization is internal. Okay, after in case of earthworm, fertilization external ಹೇಳಿದೆ. ಈಗ development is direct here. In leeches and earthworms, development is direct. ಅಲ್ಲಿ ಯಾವುದೇ ರೀತಿಯ ಲಾರ್ವಲ್ ಫಾರ್ಮ್ ಇರುವುದಿಲ್ಲ, ಡೆವಲಪ್ಮೆಂಟ್ ಡೈರೆಕ್ಟ್ ಆಗಿ ಆಗ್ತದೆ. ಸೊ ದೀಸ್ ಆರ್ ಸಮ್ ಆಫ್ ದ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ ಆಫ್ ಫೈಲಮ್ Annelida. Now in case of phylum Annelida, this diagram shows the nephridia. See here, the nephridia, it opens, a nephrostome is present, tubules are present, nephric tubule anta untu, nephric tubules are present. It is surrounded by the blood vessels and it opens outside through the nephrodiopore. So I explained the structure as well as I explained the mechanism of formation of or mechanism of release of waste materials outside from the body. These are some of the characters. Phylum Annelida, they are aquatic, marine or terrestrial, free living or parasites. Organ system level of organization: bilateral symmetrical, triploblastic, metamerically segmented and coelomate animals. Segments or metameres present, hence the name Annelida. Annelus anta helidre ring anta artha. So in case of Annelida, we find metameres or segments. Longitudinal and circular muscles which help in locomotion. Longitudinal muscles as well as circular muscles are present which help in locomotion. Next, Nereis has lateral appendages called parapodia. Nereis gadalli aa kade ee kade lateral andre aache eeche kade appendages are present. It is called parapodia which help in swimming. In earthworms, setae are present for locomotion. Circulatory system is of closed type. Nephridia help in osmoregulation and excretion. Here, excretory structures are nephridia. Along with that, they also take part in osmoregulation. So, what is osmoregulation? I explained in the last class. Osmoregulation means maintenance of water. That is, ದೇಹದಲ್ಲಿ ನೀರಿನ ಪ್ರಮಾಣವನ್ನು ನಿಯಂತ್ರಿಸುವ ಒಂದು ಮೆಕ್ಯಾನಿಸಮ್ ಅನ್ನು ನಾವು ಆಸ್ಮೋರೆಗ್ಯುಲೇಷನ್ ಅಂತ ಹೇಳ್ತೇವೆ. ನೆಫ್ರಿಡಿಯಾ ಹೆಲ್ಪ್ ಇನ್ ಆಸ್ಮೋರೆಗ್ಯುಲೇಷನ್ ಆಸ್ ವೆಲ್ ಆಸ್ ಎಕ್ಸ್ಕ್ರಿಷನ್. ನ್ಯೂರಲ್ ಸಿಸ್ಟಮ್ ಅಂದರೆ ನರ್ವಸ್ ಸಿಸ್ಟಮ್ ವಿತ್ ದ ಪ್ಯಾರ್ಡ್ ಗ್ಯಾಂಗ್ಲಿಯಾ. ಪ್ಯಾರ್ಡ್ ಗ್ಯಾಂಗ್ಲಿಯಾ ಆರ್ ಪ್ರೆಸೆಂಟ್ connected by lateral nerves to a double ventral nerve cord. Double ventral nerve cord is present here. Nereis is dioecious and earthworm and leeches are monoecious. That means both male and female structures present in the same organism.
reproduction sexual, fertilization internal, that is in case of ನೀರೀಸ್, ನೀರೀಸ್ಗಳಲ್ಲಿ fertilization internal ಆಗಿದೆ. ಆದರೆ in case of earthworm it is external actually. Development direct or indirect? Indirect in case of ನೀರೀಸ್, ನೀರೀಸ್ಗಳಲ್ಲಿ ಅದು ಇಂಡೈರೆಕ್ಟ್ ಆಗಿದೆ. ಆದರೆ ಅರ್ಥವರ್ಮ್ ಅಲ್ಲಿ ಅದು ಡೈರೆಕ್ಟ್, ಅರ್ಥವರ್ಮ್ ಮತ್ತು ಲೀಚಸ್ ಅಲ್ಲಿ ಅದು ಡೈರೆಕ್ಟ್ ಆಗಿದೆ. Let's study some examples. This is ನೀರೀಸ್. As I said, ನೀರೀಸ್ is a marine organism. Body contains a parapodia and setae. And here during reproduction the body is changed, it changes its body. Its lower part is filled with the eggs or the sperms. It is called heteroneries ಅಂತ ಹೇಳ್ತಾರೆ. Next is earthworm. See here, clitellum is present in this earthworm in 14th segment. Earthworm is called friend of the farmer because earthworms they eat semi-digested ಅಥವಾ semi-decomposed food matter. ಅರ್ಥವರ್ಮಗಳು ಸೆಮಿ ಡಿಕಂಪೋಸ್ಡ್ ಅಂದರೆ ಅರ್ಧ ಕೊಳೆತಂತಹ ವಸ್ತುಗಳನ್ನು ತಿನ್ನುತ್ತವೆ. ಆಫ್ಟರ್ವರ್ಡ್ಸ್ ಇಟ್ ಎಂಟರ್ಸ್ ಇಂಟು ಇಟ್ಸ್ ಡೈಜೆಸ್ಟಿವ್ ಸಿಸ್ಟಮ್. ದೆನ್ ಇಟ್ ಸೆಕ್ರೀಟ್ಸ್ ಸಮ್ ಎನ್ಸೈಮ್ಸ್, ಸಮ್ ಮಿನರಲ್ಸ್ ಪ್ರೆಸೆಂಟ್ ಇನ್ ದೇರ್ ಬಾಡಿ. Then it passes outside as worm castings. They contain different minerals, enzymes, etc. And it is used as fertilizers. ಅದನ್ನು ಫರ್ಟಿಲೈಸರ್ ಆಗಿ ಯೂಸ್ ಮಾಡ್ತೇವೆ. That is why earthworms are known as friend of farmer. They are also known as nature's plowman ಅಂತ ಹೇಳ್ತಾರೆ. ಯಾಕೆ ಹೇಳಿದರೆ earthworm usually lives in soil and it is a burrowing animal. Burrowing ಅಂತ ಹೇಳಿದರೆ ದೇಹ ಭೂಮಿಯ ಒಳಗಡೆ ಈ ರೀತಿ ಹೋಗ್ತದೆ, ಒಳಗಡೆ ಹೋಗಿ ಪುನಃ ಮೇಲೆ ಬರ್ತದೆ, ಪುನಃ ಒಳಗಡೆ ಹೋಗುತ್ತೆ. ಈ ರೀತಿ ಮಾಡುವಾಗ ಅದು ಒಂದು ಭೂಮಿಯನ್ನು ಉತ್ತ ಹಾಗೆ ಉಳುವ ಹಾಗೆ ಆಗ್ತದೆ. ಸೊ ಅದಕ್ಕೆ ಅದನ್ನು ನೇಚರ್ಸ್ ಪ್ಲೋ ಮ್ಯಾನ್ ಅಂತ ಹೇಳಿ ಕರೀತಾರೆ. ಸೊ ದಟ್ ಈಸ್ ಅಬೌಟ್ ಅರ್ಥವರ್ಮ್. ನೆಕ್ಸ್ಟ್ ಈಸ್ ಲೀಚ್. ಲೀಚ್ ಈಸ್ ಜಿಗಣೆ ಅಂತ ಹೇಳ್ತಾರೆ. ಆ್ಯಂಡ್ ಇಟ್ ಸಕ್ಸ್ ಬ್ಲಡ್ ಆಫ್ ಮ್ಯಾನ್ ಆಸ್ ವೆಲ್ ಆಸ್ ಆನಿಮಲ್ಸ್ ಬೈ ಯೂಸಿಂಗ್ ಇಟ್ಸ್ ಪವರ್ಫುಲ್ ಜಾ. ಜಾ ತುಂಬ ಪವರ್ಫುಲ್ ಆಗಿದೆ, ಅದನ್ನು ಯೂಸ್ ಮಾಡಿಕೊಂಡು, ಅಂದರೆ ಒಂದು ರೀತಿಯ ಜಾ ಥರ ಸ್ಟ್ರಕ್ಚರ್ ಇದೆ ಫ್ಯಾರಿಂಗ್ಸಲ್ಲಿ, ಅದನ್ನು ಯೂಸ್ ಮಾಡಿಕೊಂಡು ಅದು ಬ್ಲಡ್ಡನ್ನು ಸಕ್ ಮಾಡುತ್ತೆ. ಆ್ಯಂಡ್ ವೆನ್ ಇಟ್ ಈಸ್ ಸಕ್ಕಿಂಗ್ ದ ಬ್ಲಡ್ ಇಟ್ ಸೆಕ್ರೀಟ್ಸ್ ಒನ್ ಟೈಪ್ ಆಫ್ ಕೆಮಿಕಲ್ ಕಾಲ್ಡ್ ಹಿರುಡಿನ್. ಆ್ಯಂಡ್ ದಿಸ್ ಹಿರುಡಿನ್ ಡಸಂಟ್ ಅಲೌ ದ ಬ್ಲಡ್ ಟು ಗೆಟ್ ಕ್ಲಾಟ್. ಒಂದು ಹಿರುಡಿನ್ ಅಂತ ಹೇಳುವಂತಹ ಒಂದು ಕೆಮಿಕಲನ್ನು ಸೆಕ್ರೆಟ್ ಮಾಡುತ್ತೆ. ಈ ಕೆಮಿಕಲ್ನ ಪ್ರಭಾವದಿಂದ ಯಾವ ಬ್ಲಡ್ ಅಂದರೆ ದೇಹದ ಬ್ಲಡ್ ಹೊರಗೆ ಬರುವಾಗ, ಅದು ಮನುಷ್ಯರದ್ದಾಗಿರ್ಬೋದು ಅಥವಾ ಪ್ರಾಣಿಗಳದ್ದಾಗಿರ್ಬೋದು, ಹೊರಗೆ ಬರುವಾಗ ಅದು ಯಾವ ರೀತಿಯಲ್ಲಿ ಕೂಡ ಕ್ಲಾಟ್ ಆಗುವುದಿಲ್ಲ, ಅಂದರೆ ಅಲ್ಲಿ ಹೆಪ್ಪುಗಟ್ಟುವುದಿಲ್ಲ. ಡೈರೆಕ್ಟಾಗಿ ನೀರಿನ ರೂಪದಲ್ಲಿ ಅಥವಾ ಲಿಕ್ವಿಡ್ ರೂಪದಲ್ಲಿ ಹೊರಗೆ ಬರ್ತಾ ಇರ್ತದೆ. ಆ ಒಂದು ಮೆಕ್ಯಾನಿಸಮ್ನ ಮೂಲಕ ಇದು ಬ್ಲಡ್ಡನ್ನು ಸಕ್ ಮಾಡುತ್ತೆ. ದೆನ್ ಇಟ್ ರಿಮೈನ್ಸ್ ವಿದೌಟ್ ಸಕ್ಕಿಂಗ್ ಫಾರ್ ಅಬೌಟ್ 3 to 4 months. ಒಂದ್ಸಲ ಸಕ್ ಮಾಡಿದ ಮೇಲೆ, ಅದಕ್ಕೆ ಹೊಟ್ಟೆ ತುಂಬಿದ ಮೇಲೆ ಸುಮಾರು 3-4 ತಿಂಗಳು ಸಕ್ ಮಾಡದೆ ಕೂಡ ಇದು ಬದುಕಬಲ್ಲದು. ದಟ್ ಈಸ್ ಲೀಚಸ್. ಸೊ ನೆಕ್ಸ್ಟ್ ವಿ ವಿಲ್ ಸ್ಟಡಿ ಅನದರ್ ಫೈಲಮ್ ಆರ್ಥ್ರೋಪೋಡಾ. ಆರ್ಥ್ರೋಸ್ ಮೀನ್ಸ್ ಜಾಯಿಂಟೆಡ್, poda means legs. Arthropods contain jointed legs. Means what? Their body contains jointed legs like this. ಕೀಲು ಕಾಲುಗಳನ್ನು ಹೊಂದಿವೆ, ಅಂದರೆ ಒಂದು ಇನ್ನೊಂದಕ್ಕೆ ಜಾಯಿನ್ ಆದಂತಹ ಕಾಲುಗಳನ್ನು ಹೊಂದಿವೆ. ಕೀಲು ಕಾಲುಗಳು ಅಂತ ಹೇಳ್ತೇವೆ. ಈ ಪ್ರಾಣಿಗಳನ್ನು ಸಂಧಿಪದಿಗಳು ಅಂತ ಕೂಡ ಹೇಳ್ತೇವೆ. ಯಾಕೆ ಹೇಳಿದರೆ ಸಂಧಿ ಅಂತ ಹೇಳಿದರೆ ಜಾಯಿಂಟ್ ಆದಂತಹ ಅಂತ ಅರ್ಥ. ಸೊ ಪದ ಅಂತ ಹೇಳಿದರೆ ಲೆಗ್ಸ್ ಅಂತ ಅರ್ಥ. ಸೊ ಸಂಧಿಪದಿಗಳು ಅಂದರೆ ಜಾಯಿಂಟ್ ಆದಂತಹ ಲೆಗ್ಸ್ಗಳು ಈ ಪ್ರಾಣಿಗಳಲ್ಲಿ ಇವೆ. ಅದರಿಂದಾಗಿ ಇವುಗಳನ್ನು ಸಂಧಿಪದಿಗಳು ಅಥವಾ ಆರ್ಥ್ರೋಪೋಡಾ ಅಂತ ಹೇಳಿ ಕರೀತಾರೆ. ನೌ ವಾಟ್ ಇಸ್ ದ ಸ್ಪೆಷಾಲಿಟಿ ಆಫ್ ದಿಸ್ ಫೈಲಮ್? Arthropoda is the largest phylum in animal kingdom.
ಆನಿಮಲ್ ಕಿಂಗ್ಡಮ್ ಅಲ್ಲಿ ಪ್ರಾಣಿ ಸಾಮ್ರಾಜ್ಯದ ಅತ್ಯಂತ ದೊಡ್ಡ ಫೈಲಮು ಇದು ಆಥ್ರೋಪೋಡ. ಸುಮಾರು 50%ಗಿಂತಲೂ ಜಾಸ್ತಿ ಆನಿಮಲ್ಸ್ಗಳು ಇರುವಂತಹ ಫೈಲಮ್ ಇದು ಆಥ್ರೋಪೋಡ. ಫುಲ್ ಆನಿಮಲ್ ಸಾಮ್ರಾಜ್ಯದಲ್ಲಿ ಅಂತ ಹೇಳಿದ್ರೆ ಪ್ರಾಣಿ ಸಾಮ್ರಾಜ್ಯದಲ್ಲಿ ಅತ್ಯಂತ ಹೆಚ್ಚು 50%ಗಿಂತಲೂ ಜಾಸ್ತಿ ಆನಿಮಲ್ಸ್ ಇರುವಂತಹ ಒಂದು ಫೈಲಮ್ ಆಥ್ರೋಪೋಡ. ನೀವು ಕೇಳಿರಬಹುದು ಇರುವೆ ನೀನೆಲ್ಲೂ ಇರುವೆ ಅಂತ ಹೇಳಿ. ಅಂದರೆ ಈ ಇರುವೆಗಳು ಎಲ್ಲೆಲ್ಲೂ ಇರುವ ಹಾಗೆ ಈ ಆಥ್ರೋಪೋಡಗಳು ಕೂಡ ಹಾಗೆಯೇ ಎಲ್ಲ ಕಡೆಯಲ್ಲೂ ಇರ್ತವೆ. ಅವುಗಳು ಇಲ್ಲದ ಜಾಗ ಇರುವುದಿಲ್ಲ. ಅದು ನೀರಿನಲ್ಲೂ ಇರ್ತದೆ, ಅದು ಗಾಳಿಯಲ್ಲೂ ಹಾರಾಡ್ತಾ ಇರ್ತದೆ, ಹಾಗೆಯೇ ಅದು ಯಾವುದೇ ಟೆರೆಸ್ಟ್ರಿಯಲ್ ಕಂಡೀಷನಲ್ಲಿ ಕೂಡ ಇರ್ತವೆ. ಸೊ ದೇ ಆರ್ ಪ್ರೆಸೆಂಟ್ ಎವ್ರಿವೇರ್. ದೇ ಆರ್ ಪ್ರೆಸೆಂಟ್ ಇನ್ ಲ್ಯಾಂಡ್ ಟೆರೆಸ್ಟ್ರಿಯಲ್ ಕಂಡೀಷನ್, they are present in water, either marine or fresh water, or they are present in air, that is insects which are flying organisms, they are present in air. Marine water ಅಲ್ಲಿ ಇರುವಂತಹ ಆಥ್ರೋಪೋಡ ಯಾವುದು ಕೇಳಬಹುದು? ಪ್ರಾನ್, ಕ್ರ್ಯಾಬ್, ಲಾಬ್ಸ್ಟರ್ಸ್, they are all marine organisms. ಪ್ರಾನ್ಗಳು ಅಂತ ಹೇಳಿದ್ರೆ ಯಾವುದು? ಸಿಗಡಿ, ಏಡಿ, ಇವುಗಳೆಲ್ಲವೂ ಮೆರೈನ್ ಆರ್ಗ್ಯಾನಿಸಮ್ಗಳು. ದೆನ್ ಫ್ರೆಶ್ ವಾಟ್ರಲ್ಲಿ ಇರೋದು ಯಾವುದು ಅಂತ ಕೇಳಬಹುದು. ಫ್ರೆಶ್ ವಾಟ್ರಲ್ಲಿ ಕೂಡ ಏಡಿ, ಸಿಗಡಿ, ಮೀನುಗಳು ಫ್ರೆಶ್ ವಾಟ್ರಲ್ಲಿ ಕೂಡ ಇರ್ತವೆ. ಹಾಗೆಯೇ ಟೆರೆಸ್ಟ್ರಿಯಲ್ ಕಂಡೀಷನಲ್ಲಿ ಇರೋದು ಯಾವುದು? ಸೆಂಟಿಪೀಡ್ಸ್, ಮಿಲಿಪೀಡ್ಸ್, ದೇ ಆರ್ ಆಲ್ ಆರ್ಗ್ಯಾನಿಸಮ್ಸ್ ಆಫ್ ಟೆರೆಸ್ಟ್ರಿಯಲ್ ಕಂಡೀಷನ್. ಆ್ಯಂಡ್ ದೆನ್ ದೇ ಆರ್ ಇನ್ಸೆಕ್ಟ್ಸ್, ಸಮ್ ಆಫ್ ದ ಇನ್ಸೆಕ್ಟ್ಸ್ ದೇ ಆರ್ ಫ್ಲೈಯಿಂಗ್ ಆಥ್ರೋಪೋಡ್ಸ್. ಈಗ ನಾನಾಗಲೇ ಹೇಳಿದ ಹಾಗೆ ದೇರ್ ಹ್ಯಾಬಿಟ್ಯಾಟ್ ಈಸ್ ಓವರ್. ದ ನೆಕ್ಸ್ಟ್ ಈಸ್ ಹ್ಯಾಬಿಟ್. ಮೋಸ್ಟ್ ಆಫ್ ದೆಮ್ ಆರ್ ಫ್ರೀ ಲಿವಿಂಗ್. ಹೆಚ್ಚಿನವುಗಳು ಫ್ರೀ ಲಿವಿಂಗ್, ಅವುಗಳು ಯಾವುದರ ಮೇಲೆ ಡಿಪೆಂಡ್ ಆಗಿರೋದಿಲ್ಲ, ಫ್ರೀ ಲಿವಿಂಗ್. ಬಟ್ ಸಮ್ ಆರ್ ಪ್ಯಾರಸೈಟ್ಸ್. ಕೆಲವು ಇದೆ ಪ್ಯಾರಸೈಟ್ಗಳು, ಕೆಲವು ಇದೆ. ಯಾವುದದು? ಸಮ್ ಇನ್ಸೆಕ್ಟ್ಸ್. ಯಾವ ಇನ್ಸೆಕ್ಟ್ಸ್? ಮಾಸ್ಕಿಟೋಸ್ ಆರ್ ಪ್ಯಾರಸೈಟ್ಸ್. ಅದು ಅನೋಫಿಲಸ್ ಮಾಸ್ಕಿಟೋ ಆಗಿರ್ಬೋದು, ಕ್ಯೂಲೆಕ್ಸ್ ಮಾಸ್ಕಿಟೋ ಆಗಿರ್ಬೋದು, ಯಾವುದೇ ಮಾಸ್ಕಿಟೋ ಆಗಿರ್ಬೋದು, ದೇ ಆರ್ ಪ್ಯಾರಸೈಟ್ಸ್. ದೇ ಸಕ್ ದ ಬ್ಲಡ್ ಆಫ್ ಅನದರ್ ಆರ್ಗ್ಯಾನಿಸಮ್. ಇಲ್ಲಿ ಆರ್ಗ್ಯಾನಿಸಮ್ ಪ್ರಾಣಿ ಆಗಿರಬಹುದು ಅಥವಾ ಸಸ್ಯವೂ ಆಗಿರಬಹುದು. ಸಮ್ ಸಕ್ ಬ್ಲಡ್ ಆಫ್ ಆನಿಮಲ್ಸ್, ಸಮ್ ಸಕ್ ವಾಟರ್ ಸ್ಯಾಪ್ ಆಫ್ ಪ್ಲಾಂಟ್ಸ್. ಪ್ಲಾಂಟಿನ ಸ್ಯಾಪ್ ಅನ್ನು ಸಕ್ ಮಾಡ್ತವೆ ಕೆಲವು ಮಾಸ್ಕಿಟೋಸ್. ಓಕೆ, ಸೊ ದೇ ಆರ್ ಪ್ಯಾರಸೈಟ್ಸ್. ದೆನ್ ಥರ್ಡ್ ಫಂಡಮೆಂಟಲ್ ಕ್ಯಾರೆಕ್ಟರ್ಸ್. ದೇ ಆರ್ ಹ್ಯಾವಿಂಗ್ organ system level of organization, bilaterally symmetrical, triploblastic, coelomate, segmented animals. They are organ system, they are having organ system level of organization. They have bilaterally symmetrical body. They have triploblastic condition, germ layers, ectoderm, mesoderm, endoderm is present. And then coelomate animals, a large coelom is present. They contain segments in their body. Next is external characters. In these animals, body is covered by one exoskeleton. ದೇಹವು ಎಕ್ಸೋಸ್ಕೆಲಿಟನ್ ಇಂದ ಆವೃತವಾಗಿದೆ. ದೇಹವು ಒಂದು ರೀತಿಯ ಎಕ್ಸೋಸ್ಕೆಲಿಟನ್ ಇಂದ ಆವೃತವಾಗಿದೆ. ಆ್ಯಂಡ್ ದಿಸ್ ಎಕ್ಸೋಸ್ಕೆಲಿಟನ್ ಈಸ್ ಮೇಡ್ ಅಪ್ ಆಫ್ ಕೈಟಿನ್. ಇಟ್ ಈಸ್ ಮೇಡ್ ಅಪ್ ಆಫ್ ಕೈಟಿನ್. ಎಕ್ಸೋಸ್ಕೆಲಿಟನ್ ಅಂತ ಹೇಳಿದ್ರೆ ಏನು? ಸ್ಕೆಲಿಟನ್ ಅಂತ ಹೇಳಿದ್ರೆ ದೇಹಕ್ಕೆ ಸಪೋರ್ಟ್ ಕೊಡುವಂತಹ ಒಂದು ವಸ್ತು ಅಂತ ಅರ್ಥ. ಎಕ್ಸೋ ಅಂತ ಹೇಳಿದ್ರೆ ಹೊರಗೈ ಅಂತ ಅರ್ಥ. ದೇಹಕ್ಕೆ ಸಪೋರ್ಟ್ ಕೊಡುವಂತಹ ಈ ವಸ್ತು ದೇಹದ ಹೊರಗಡೆ ಇದ್ದರೆ ಆಗ ಅದನ್ನು ಎಕ್ಸೋಸ್ಕೆಲಿಟನ್ ಅಂತ ಹೇಳ್ತಾರೆ. ಸೊ ಹಿಯರ್ a type of chitinous structure is present. Chitin means a type of carbohydrate. ಶರ್ಕರ ಪಿಷ್ಟಗಳಿಂದ ಆದಂತಹ ಒಂದು ಪದಾರ್ಥ, ಅದು ಕೆಮಿಕಲ್, ಅದು ಕೈಟಿನ್ ಅಂತ. ಕೈಟಿನಿಂದ ಆದಂತಹ ಒಂದು ಎಕ್ಸೋಸ್ಕೆಲಿಟನ್ ಈಸ್ ಪ್ರೆಸೆಂಟ್, ವಿಚ್ ಇಸ್ ಪ್ರೆಸೆಂಟ್ ಔಟ್ಸೈಡ್ ದ ಬಾಡಿ. ದೇಹದ ಹೊರಗಡೆ ಇದೆ, ಅದನ್ನು ನಾವು ಎಕ್ಸೋಸ್ಕೆಲಿಟನ್ ಅಂತ ಹೇಳ್ತೇವೆ. ಸೊ ರಿಮೂವಲ್ ಆಫ್ ದಿಸ್ chitinous exoskeleton at intervals occurs. And this mechanism is called ecdysis. ಆ ಮೆಕ್ಯಾನಿಸಮ್ ಅನ್ನು ಎಕ್ಡೈಸಿಸ್ ಅಂತ ಹೇಳ್ತಾರೆ. ಕೆಲವೊಮ್ಮೆ ಏನಾಗುತ್ತೆ ಅಂತ ಹೇಳಿದ್ರೆ ನೀವು ಅಬ್ಸರ್ವ್ ಮಾಡಿರಬಹುದು,
ಇನ್ಸೆಕ್ಟ್ಗಳಲ್ಲಿ, ಕಾಕ್ರೋಚ್ಗಳಲ್ಲಿ ಈ ದೇಹದಲ್ಲಿರುವಂತಹ ಈ ಹೊರಗಡೆ ಇರುವಂತಹ ಕೈಟಿನಸ್ ಎಕ್ಸೋಸ್ಕೆಲಿಟನ್ ಹೊರಗಡೆ ಬಿದ್ದು ಹೋಗ್ತದೆ. ಆ ಪ್ಲೇಸಿಗೆ ಹೊಸತ್ತು ಎಕ್ಸೋಸ್ಕೆಲಿಟನ್ ಬರ್ತದೆ. ಒಂದು ಹಳತ್ತು ಎಕ್ಸೋಸ್ಕೆಲಿಟನ್ ಹೋಗ್ತದೆ, ಹೊಸ ಎಕ್ಸೋಸ್ಕೆಲಿಟನ್ ಬರ್ತದೆ. ಯೂಶ್ವಲಿ ಇಟ್ ಅಕ್ಕರ್ಸ್ ಡ್ಯೂರಿಂಗ್ ದ ಗ್ರೋತ್ ಆಫ್ ದಿಸ್ ಆನಿಮಲ್ಸ್. ಈ ಪ್ರಾಣಿಗಳು ಗ್ರೋ ಆಗುವಾಗ ಈ ರೀತಿಯ ಮೆಕ್ಯಾನಿಸಮ್ ಆಗ್ತದೆ. ಸೊ ಎಕ್ಸೋಸ್ಕೆಲಿಟನ್ ಈಸ್ ಶೆಡಿಂಗ್ ಆಫ್ ಆ್ಯಂಡ್ ದೆನ್ ನ್ಯೂ ಎಕ್ಸೋಸ್ಕೆಲಿಟನ್ ಈಸ್ growing again. This type of mechanism is called ecdysis or molting ಅಂತ ಹೇಳ್ತಾರೆ. Now, body is divided into 3 parts: head, thorax and abdomen. ದೇಹವು 3 ಭಾಗಗಳಾಗಿ ಡಿವೈಡ್ ಆಗಿದೆ. Of course, metabolism is present and in case of ಮೆಟಾಮರಿಸಮ್ ಇರುತ್ತೆ, ದೇಹವು ಸೆಗ್ಮೆಂಟೇಷನ್ ಆಗಿದೆ. ಇಲ್ಲಿ ಏನಂತ ಹೇಳಿದ್ರೆ ಈ ಸೆಗ್ಮೆಂಟೇಷನ್ ಆದಂತಹ ಪಾರ್ಟ್ಗಳು ಕೂಡ ಒಂದು ಗ್ರೂಪ್ ಆಗ್ತವೆ. ಆಮೇಲೆ ಫಾರ್ ಎಕ್ಸಾಂಪಲ್ ಹೆಡ್ ಫಾರ್ಮೇಷನ್ ಆಗ್ತದೆ. ಆಂಟೀರಿಯರ್ ಸೆಗ್ಮೆಂಟ್ಸ್ ಜಾಯಿನ್ ಟುಗೆದರ್ ಟು ಫಾರ್ಮ್ ಎ ಪರ್ಟಿಕ್ಯುಲರ್ ರೀಜನ್ ಕಾಲ್ಡ್ ಹೆಡ್, ವೇರ್ ನರ್ವಸ್ ಸಿಸ್ಟಮ್, ಮೌತ್ ಪಾರ್ಟ್ಸ್, ಸೆನ್ಸ್ ಆರ್ಗನ್ಸ್ ಆರ್ ಕಾನ್ಸಂಟ್ರೇಟೆಡ್. ಲೈಕ್ ದಟ್ 3 ಡಿಫರೆಂಟ್ ಪಾರ್ಟ್ಸ್ ಆರ್ ಫಾರ್ಮ್ಡ್ ಹಿಯರ್. ಇಲ್ಲಿ 3 ಬೇರೆ ಪಾರ್ಟ್ಗಳು ಫಾರ್ಮೇಷನ್ ಆಗ್ತವೆ. ಒಂದು ಹೆಡ್, another thorax, next one is abdomen. So full body is covered by exoskeleton. Each segment of the body contains appendages and these appendages are jointed appendages. ಪ್ರತಿ ಸೆಗ್ಮೆಂಟ್ ಅಲ್ಲಿ ಕೂಡ appendages ಇರುತ್ತೆ and these appendages are jointed like this. That is why they are called arthropoda. Then this is about external characters. Now let's study its internal characters. Let's start with the digestive system. Digestive system. Digestive system is complete here. Mouth is present, anus is present, so digestive system is complete. Digestion occurs inside that cavity, inside the gut digestion occurs. Then next is circulatory system. Circulatory system. In these animals, circulation of blood is of open type. Blood circulates inside the body cavity. There are no blood vessels. ಇಲ್ಲಿ ಬ್ಲಡ್ ವೆಸಲ್ಸ್ಗಳು ಇರುವುದಿಲ್ಲ. ಬ್ಲಡ್ ಸರ್ಕ್ಯುಲೇಷನ್ ಆಗುವುದು ಬಾಡಿ ಕ್ಯಾವಿಟಿಯಲ್ಲಿಯೇ. ನೋ ಬ್ಲಡ್ ವೆಸಲ್ಸ್ ಪ್ರೆಸೆಂಟ್ ಹಿಯರ್. ಸೊ ಸರ್ಕ್ಯುಲೇಟರಿ ಸಿಸ್ಟಮ್ ಈಸ್ ಆಫ್ ಓಪನ್ ಟೈಪ್ ಹಿಯರ್. ಸೊ ಬ್ಲಡ್ ಈಸ್ ಪ್ರೆಸೆಂಟ್ ಇನ್ ದ ಬಾಡಿ ಕ್ಯಾವಿಟಿ. ದೇಹದ ಕ್ಯಾವಿಟಿಯಲ್ಲಿ ಬ್ಲಡ್ ಇರ್ತದೆ. Since the cavity contains blood, it is called hemocoel ಅಂತ ಹೇಳ್ತಾರೆ. Seal means cavity, hem means blood. The cavity with the blood is called hemocoel. So, blood vascular system is of open type here. Then next is excretory system. Excretory system. In case of these animals, excretory system is of 2 types. One is Malpighian tubules, another one is green glands. 2 types of excretory structures are present. One is Malpighian tubules, another one is green glands. Now, ಈಗ ಫಸ್ಟ್ ಒನ್ Malpighian tubule ಅದು ಹೇಗಿರ್ತದೆ? ಇನ್ ಕೇಸ್ ಆಫ್ ಇನ್ಸೆಕ್ಟ್ಸ್, ಹೆಚ್ಚಾಗಿ ಟೆರೆಸ್ಟ್ರಿಯಲ್ ಕಂಡೀಷನಲ್ಲಿ ಇರುವಂತಹ ಆರ್ಥ್ರೋಪೋಡಗಳಲ್ಲಿ, ದ ಆರ್ಥ್ರೋಪೋಡ್ಸ್ ವಿಚ್ ಆರ್ ಪ್ರೆಸೆಂಟ್ ಇನ್ ಎ ಟೆರೆಸ್ಟ್ರಿಯಲ್ ಕಂಡೀಷನ್, ವಿ ಫೈಂಡ್ Malpighian tubules. Here, in the digestive system, it has one structure. ಇದು ಕ್ರಾಪ್, ಇದು ಗಿಝರ್ಡ್ ಆದರೆ one structure is present
ಒಂದು ಸ್ಟ್ರಕ್ಚರ್ ಇಸ್ ಪ್ರೆಸೆಂಟ್. ಇದರಲ್ಲಿ ಒಂದು ಯೆಲ್ಲೋ ಕಲರ್ಡ್ ಸ್ಟ್ರಕ್ಚರ್ ಇಸ್ ಪ್ರೆಸೆಂಟ್. ಇಟ್ ಇಸ್ ಕಾಲ್ಡ್ ಮಾಲ್ಪಿಜಿಯನ್ ಟ್ಯೂಬ್ಯೂಲ್ಸ್. ಈ ರೀತಿಯ ಯೆಲ್ಲೋ ಕಲರ್ನ ಸ್ಟ್ರಕ್ಚರ್ ಡೈಜೆಸ್ಟಿವ್ ಸಿಸ್ಟಮ್ಗೆ ಅಟ್ಯಾಚ್ ಆಗಿ ಇರ್ತದೆ. ಅದನ್ನು ನಾವು ಮಾಲ್ಪಿಜಿಯನ್ ಟ್ಯೂಬ್ಯೂಲ್ಸ್ ಅಂತ ಹೇಳ್ತೇವೆ. ಇಫ್ ಐ ಎನ್ಲಾರ್ಜ್ ದಟ್ ಸ್ಟ್ರಕ್ಚರ್, ನಾನು ಆ ಸ್ಟ್ರಕ್ಚರನ್ನು ಎನ್ಲಾರ್ಜ್ ಮಾಡ್ತೇನೆ. ಹೀಗೆ ಇಮ್ಯಾಜಿನ್ ದಟ್ ದಿಸ್ ಈಸ್ ಒನ್ ಮಾಲ್ಪಿಜಿಯನ್ ಟ್ಯೂಬ್ಯೂಲ್. ದಿಸ್ ಈಸ್ ಅ ಬಾಡಿ ಕ್ಯಾವಿಟಿ. ದ ಬಾಡಿ ಕ್ಯಾವಿಟಿ ಈಸ್ ಫಿಲ್ಡ್ ವಿತ್ ಬ್ಲಡ್. ಇದು ಒಂದು ಮಾಲ್ಪಿಜಿಯನ್ ಟ್ಯೂಬ್ಯೂಲ್. ಇದು ದೇಹಾಂತರಾವಕಾಶ. ಈ ದೇಹಾಂತರಾವಕಾಶದಲ್ಲಿ ಬ್ಲಡ್ ಇರ್ತದೆ. ಈ ಬ್ಲಡ್ಡಲ್ಲಿ ಇರುವಂತಹ ವೇಸ್ಟ್ ಮೆಟೀರಿಯಲ್ಸನ್ನೆಲ್ಲ ಈ ಟ್ಯೂಬ್ಯೂಲ್ಸ್ಗಳು ಅಬ್ಸಾರ್ಬ್ ಮಾಡ್ಕೊಳ್ತವೆ. ಇನ್ಸೈಡ್ ದ ಟ್ಯೂಬ್ಯೂಲ್ ಸಮ್ ಕೆಮಿಕಲ್ ಚೇಂಜಸ್ ಅಕ್ಕರ್. ಅದರ ಒಳಗಡೆ ಸ್ವಲ್ಪ ಕೆಮಿಕಲ್ ಚೇಂಜಸ್ ಆಗ್ತವೆ. ಆಫ್ಟರ್ವರ್ಡ್ಸ್ ದ ಚೇಂಜ್ಡ್ ಕೆಮಿಕಲ್ಸ್ ದೇ ಎಂಟರ್, ಆ ವೇಸ್ಟ್ ಮೆಟೀರಿಯಲ್ಸ್ ಎಲ್ಲ ಎಂಟರ್ ಇನ್ ಟು ದ ಡೈಜೆಸ್ಟಿವ್ ಸಿಸ್ಟಮ್. ಅದು ಡೈಜೆಸ್ಟಿವ್ ಸಿಸ್ಟಮ್ಗೆ ಎಂಟ್ರಿ ಆಗ್ತದೆ. ದೆನ್ ಆಫ್ಟರ್ವರ್ಡ್ಸ್ ದೇ ಪಾಸ್ ಔಟ್ಸೈಡ್ ಥ್ರೂ ದ ಏನಸ್. ಏನಸ್ನ ಮೂಲಕವೇ ದೇಹದಿಂದ ಹೊರಗೆ ಪಾಸ್ ಆಗ್ತದೆ. ಸೊ ದ ಎಸ್ಕ್ರಿಟರಿ ಸಿಸ್ಟಮ್ ಕಂಟೈನ್ಸ್ ಮಾಲ್ಪಿಜಿಯನ್ ಟ್ಯೂಬ್ಯೂಲ್ಸ್. These malpighian tubules absorb waste materials present in the body cavity. That waste materials enter into the gut and then through the anus they pass outside. This type of excretory system is present in the terrestrial forms. Then the next one is green glands. Green glands are the structures present in aquatic forms. In the aquatic forms, in the antennae ಅಂತ ಹೇಳಿದ್ರೆ ಒಂದು ಸ್ಟ್ರಕ್ಚರ್ antennae. You might have seen it you might have seen this type of antenna like structure in prawns. ಸಿಗಡಿಯಲ್ಲೆಲ್ಲ ಒಂದು ಆಂಟೆನಾ ತರಹದ ದೊಡ್ಡ ಸ್ಟ್ರಕ್ಚರ್ ಅನ್ನು ನೋಡಿರಬಹುದು ನೀವು. ಈ ಆಂಟೆನಾದ ಬೇಸಲ್ಲಿ, ಅದರ ಬೇಸ್ ರೀಜನಲ್ಲಿ ಒಂದು ಸ್ಟ್ರಕ್ಚರ್ ಇಸ್ ಪ್ರೆಸೆಂಟ್. ಇಟ್ಸ್ ಕಾಲ್ಡ್ ಎಂಡ್ ಸ್ಯಾಕ್ ಅಂತ ಹೇಳ್ತಾರೆ. Now this end sac, it absorbs waste materials. ಆ ಎಂಡ್ ಸ್ಯಾಕ್ ವೇಸ್ಟ್ ಮೆಟೀರಿಯಲ್ಸ್ ಅಬ್ಸಾರ್ಬ್ ಮಾಡುತ್ತೆ and then it passes into the bladder and then it goes outside. It looks green in color. ಅದು ಗ್ರೀನ್ ತರಹ ಕಾಣಿಸ್ತದೆ. ಅದಕ್ಕೋಸ್ಕರ ಇದನ್ನು ಗ್ರೀನ್ ಗ್ಲ್ಯಾಂಡ್ ಅಂತ ಹೇಳಿ ಕರೀತಾರೆ. So these are excretory structures present in these arthropods. Next is respiration. How respiration occurs here? ಯಾವ ರೀತಿಯಲ್ಲಿ respiration ಆಗ್ತದೆ? Now respiration is by trachea. respiration ಟ್ರೇಕಿಯದ ಮೂಲಕ ಆಗಿರಬಹುದು, ಅಥವಾ ಬುಕ್ ಗಿಲ್ಸ್ನ ಮೂಲಕ ಆಗಬಹುದು, ಅಥವಾ ಬುಕ್ ಲಂಗ್ಸ್ನ ಮೂಲಕ ಆಗಬಹುದು, ಅಥವಾ ಇದು ಗಿಲ್ಸಿನ ಮೂಲಕ ಆಗಬಹುದು. ಸೊ ದೀಸ್ ಆರ್ 4 types of respiratory structures found in arthropods. Let's see the first one, trachea. ಯಾವ ರೀತಿಯಲ್ಲಿ ಟ್ರೇಕಿಯಾದಲ್ಲಿ ರೆಸ್ಪಿರೇಷನ್ ಆಗ್ತದೆ? In case of animals present in a terrestrial condition, we find trachea as the respiratory structures. ಯಾವ ಪ್ರಾಣಿಗಳು ಟೆರೆಸ್ಟ್ರಿಯಲ್ ಕಂಡೀಷನಲ್ಲಿ ಇರ್ತವೋ ಅವುಗಳಲ್ಲಿ ನಾವು ಟ್ರೇಕಿಯಾವನ್ನು ಕಾಣ್ತೇವೆ. If I take example of cockroach, in cockroach on either side of its body, ದೇಹದ ಈಚೆ ಕಡೆಯಲ್ಲಿ ಅದರಲ್ಲಿ ಓಪನಿಂಗ್ಸ್ ಇರುತ್ತೆ. ಅದನ್ನು ಸ್ಪ್ಯಾರಾಕಲ್ ಅಂತ ಹೇಳ್ತೇವೆ. and these openings lead into a tubule. ಒಂದು ಟ್ಯೂಬಿಗೆ ಓಪನ್ ಆಗುತ್ತೆ and that tube is called trachea. ಅದರ ಟ್ರೇಕಿಯಾ ಅಂತ ಹೇಳ್ತಾರೆ. This tube it divides further. ಪುನಃ ಡಿವೈಡ್ ಆಗುತ್ತೆ. ಟ್ರೇಕಿಯಾ, ಟ್ರೇಕಿಯೋಲ್ಸ್ ಅಂತ ಹೇಳಿ ಪುನಃ ಡಿವೈಡ್ ಆಗುತ್ತೆ. and these tracheoles again they divide into small branches and it goes deep into the body cavity. ಬಾಡಿ ಕ್ಯಾವಿಟಿ ಒಳಗಡೆ ಹೋಗ್ತದೆ. You know that the body cavity is filled with the blood. ದೇಹವು ಬ್ಲಡ್ಡಿನಿಂದ ಆವೃತವಾಗಿದೆ.
ಈ ಟ್ರೇಕಿಯ ಆ ಬ್ಲಡ್ ತುಂಬಿರುವಂತಹ ಬಾಡಿ ಕ್ಯಾವಿಟಿಯ ಒಳಗಡೆ ಹೋಗ್ತದೆ. ನಾವು ಹಿಯರ್ ಇನ್ ದ ಸ್ಪೆರಾಕಲ್ಸ್ ಎ ಸ್ಮಾಲ್ ಓಪನಿಂಗ್ ಇಸ್ ಆಲ್ಸೋ ಪ್ರೆಸೆಂಟ್. ಓಪನ್ ಕ್ಲೋಸ್ ಮಾಡಲಿಕ್ಕೆ ವಾಲ್ವ್ ಸಹ ಇದೆ. ಏರ್ ಎಂಟರ್ಸ್ ಇನ್ಸೈಡ್. It passes through this trachea, it enters to the tracheoles and then it passes into the blood. And here in the blood the gases get exchanged. ಇಲ್ಲಿ ಗ್ಯಾಸಸ್ ಎಕ್ಸ್ಚೇಂಜ್ ಆಗ್ತದೆ. ಆಕ್ಸಿಜನ್ ಬ್ಲಡ್ಗೆ ಬರ್ತದೆ, CO2 ಬ್ಲಡ್ಡಲ್ಲಿರುವಂಥ CO2 ಪುನಃ ಈ ಟ್ರೇಕಿಯೋಲ್ ಬ್ರಾಂಚಸ್ಗೆ ಹೋಗ್ತದೆ. And then from the branches it comes to tracheole again and then it goes outside through the sparatus. ಈ ರೀತಿಯಾಗಿ ಟ್ರೇಕಿಯದ ಮೂಲಕ ರೆಸ್ಪಿರೇಷನ್ ನಡೀತದೆ. ಸೊ ರೆಸ್ಪಿರೇಷನ್ ಈಸ್ ಬೈ ದ trachea in case of terrestrial forms. The next is in book gills and book lungs. In case of scorpions we find book lungs. Where these book lungs are present? These book lungs are present on the ventral side. ದೇಹದ ವೆಂಟ್ರಲ್ ಸೈಡಲ್ಲಿ ಬುಕ್ ಲಂಗ್ಸ್ ಇರ್ತದೆ. ಆ ಬುಕ್ ಲಂಗ್ಸ್ ಓಪನ್ ಆಗ್ತದೆ ಬೈ ಎ ಓಪನಿಂಗ್ ಕಾಲ್ಡ್ ಸ್ಟಿಗ್ಮ್ಯಾಟಾ ಆ್ಯಂಡ್ ದೇ ಕಂಟೈನ್ ದಿಸ್ ಟೈಪ್ ಆಫ್ ಸ್ಟ್ರಕ್ಚರ್. ಈ ರೀತಿಯ ಸ್ಟ್ರಕ್ಚರ್ ಇರ್ತದೆ. ನಾವು ದಿಸ್ ಈಸ್ ಇದನ್ನು ನಾವು ಈ ರೀತಿಯ ಸ್ಟ್ರಕ್ಚರ್ಸ್ ಇರುತ್ತೆ. ಇದನ್ನು ನಾವು ಲ್ಯಾಮೆಲ್ಲಾ ಅಂತ ಹೇಳ್ತೇವೆ, ಅವರ ಲ್ಯಾಮೆಲ್ಲೆ ಪ್ಲೂರಲ್ ಲ್ಯಾಮೆಲ್ಲೆ ಅಂತ ಹೇಳ್ತೇವೆ. ನಾವು ದೀಸ್ ಲ್ಯಾಮೆಲ್ಲೆ ಆರ್ ಲೈಕ್ ಪೇಜಸ್ ಆಫ್ ದ ಬುಕ್. ಬುಕ್ಕಿನ ಪೇಜಸ್ ತರಹ ಇರ್ತವೆ. ದಟ್ ಇಸ್ ವೈ ಇಟ್ಸ್ ಕಾಲ್ಡ್ ಆಸ್ ಅ ಬುಕ್ ಲಂಗ್ಸ್. ಇದನ್ನು ಬುಕ್ ಲಂಗ್ಸ್ ಅಂತ ಹೇಳಿ ಕರಿತೇವೆ. ಆ್ಯಂಡ್ a thin epithelial lining is present. What happens is air enters inside and this body cavity is filled with the blood. Air enters inside, air ಈ ರೀತಿ ಪಾಸ್ ಆಗ್ತದೆ and then here exchange of the gases take place. Gases exchange ಆಗುತ್ತೆ through this epithelial line. Exchange of the gases takes place through this epithelium. So like this, in case of scorpion, by using book lungs, respiration occurs. Even in the case of book gills are respiratory structures of limulus. ಲಿಮಿಲಸ್ ಅಂತ ಹೇಳುವಂತಹ ಒಂದು ಪ್ರಾಣಿಯಲ್ಲಿ ಬುಕ್ ಗಿಲ್ಸ್ ಇರುತ್ತೆ, ಬಟ್ ಇಟ್ ಇಸ್ ಪ್ರೆಸೆಂಟ್ ಇನ್ ಎಕ್ವಾಟಿಕ್ ಕಂಡೀಷನ್. ಅಲ್ಲಿ ಕೂಡ ಹಾಗೆಯೇ ಲ್ಯಾಮೆಲ್ಲೆ ಆರ್ ಪ್ರೆಸೆಂಟ್ ಅಂಡ್ ದಿಸ್ ಲ್ಯಾಮೆಲ್ಲೆ ಆರ್ ಲೈಕ್ ದ ಪೇಜಸ್ ಆಫ್ ದ ಬುಕ್ಸ್. ದಟ್ ಇಸ್ ವೈ ಇಟ್ಸ್ ಕಾಲ್ಡ್ ಬುಕ್ ಗಿಲ್ಸ್. ಇನ್ ಕೇಸ್ ಆಫ್ ಖಾಲಿ ಗಿಲ್ಸ್ ಇದ್ದರೆ, ಈಗ ಕೆಲವೊಮ್ಮೆ ಪ್ರಾನ್ಗಳಲ್ಲಿ ಕ್ರಾಬ್ಗಳಲ್ಲಿ ಖಾಲಿ ಗಿಲ್ಸ್ ಇರ್ತವೆ, ಅವುಗಳಲ್ಲಿ ಕೂಡ ಈ ರೀತಿಯ ರೆಸ್ಪಿರೇಷನ್ ಕಾಣಬಹುದು. ಆದರೆ ಅಲ್ಲಿ ಹೇಗಿರುತ್ತೆ, ಅಲ್ಲಿ ಕೂಡ ಲ್ಯಾಮೆಲ್ಲೆಯೇ ಇರುವುದು. ಇನ್ ಕೇಸ್ ಆಫ್ ಆರ್ಥ್ರೋಪೋಡ್ಸ್ ವಿಚ್ ಲಿವ್ ಇನ್ ಎಕ್ವಾಟಿಕ್ ಕಂಡೀಷನ್, ಯಾವ ಆರ್ಥ್ರೋಪೋಡ್ಗಳು ಎಕ್ವಾಟಿಕ್ ಕಂಡೀಷನ್ ಇರ್ತವೋ ಅವುಗಳಲ್ಲಿ ಈ ರೀತಿಯ ಲ್ಯಾಮೆಲ್ಲೆಯನ್ನು ಕಾಣಬಹುದು. ಈ ಲ್ಯಾಮೆಲ್ಲೆ ಈಸ್ ಎಕ್ಸ್ಪೋಸ್ ಟು ದ ವಾಟರ್, ನೀರಿಗೆ ಎಕ್ಸ್ಪೋಸ್ ಆಗ್ತದೆ. ಆ್ಯಂಡ್ ದಿಸ್ ಲ್ಯಾಮೆಲ್ಲೆ ಈಸ್ ಹೈಲಿ ವ್ಯಾಸ್ಕ್ಯುಲರೈಸ್ಡ್, ಅಲ್ಲಿ ತುಂಬ ಬ್ಲಡ್ ಸರ್ಕ್ಯುಲೇಷನ್ ಇರ್ತದೆ. So here, since blood is present in that lamellae, exchange of the gases occur from the water to the gills. ನೀರಿನಲ್ಲಿರುವಂತಹ ಆಕ್ಸಿಜನ್ ಗಿಲ್ಸ್ಗೆ ಬರುತ್ತೆ, ಗಿಲ್ಸ್ನಲ್ಲಿ ಇರುವಂತಹ CO2 ನೀರಿಗೆ ಪಾಸ್ ಆಗುತ್ತೆ. ಲೈಕ್ ದಟ್ ಬೈ ಯೂಸಿಂಗ್ ದ ಗಿಲ್ಸ್ ರೆಸ್ಪಿರೇಷನ್ occurs in these animals. These are 4 types of respiratory structures found in arthropods.